ಇದೇನೇನೋ ನೀನು ಹೇಳಿದ್ದು ಹೆಣ್ಣೂರು? ಹೆಣ್ಣೂರು ಅಲ್ಲ ಕಣೋದು, ಹೆಣ್ಣೂರು. ಊರು ತುಂಬ ಚೆನ್ನಾಗಿದೆ. ನಾನು ಅವ್ನಿಗೆ ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಯಾವ ಅಂಗಡಿ ಅಂತ ಹೇಳಿದವನು? ಸಿಗ್ನಲ್ಲೇ ಸಿಗ್ತಾ ಇಲ್ಲ. ಏನಂತ ಜಾಗ ಕರ್ಕೊಂಬಂದವ ನೀನ್ ಲೈ? ಇಷ್ಟು ದೂರ ಗಾಡಿ ಓಡಿಸಿ ಕೈಯೆಲ್ಲ ನೋವ್ತಿದೆ. ಬೋಟಲ್ಲಿ ಬಂದಿದ್ದರೆ ಬೇಗ ಬರ್ಬೋದಿತ್ತು, ನೀನೇ ಬೈಕಲ್ಲಿ ಬರೋಣ ಅಂದೆ. ಈಗೇನ್ ಮಾಡೋದು? ಯಾರನ್ನಾದ್ರೂ ಕೇಳೋಣ ಅಂದ್ರೆ ಒಂದ್ ನರಪಿಳ್ಳೆನೂ ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಮಗ, ಇವತ್ತಿಡೀ ರಾತ್ರಿ ನಾವ್ ಇಲ್ಲೇ ಸಾಯ್ಬೇಕನ್ಸುತ್ತೆ. ಹೊಟ್ಟೆ ಯಾಕೋ ಗುಳುಗುಳು ಅಂತ ಇದೆ ಕಣ. ಹುಚ್ಚು ಉಯ್ಯಕ್ಕೆ ಒಂದು ಜಾಗ ಅಲ್ಲೋಗಿ ಉಯ್ಯಲೇ. ಸರಿ ಕಣ, ಅದ್ರಲ್ಲಿ ಸಿಗೋ ಸುಖನೇ ಬೇರೆ. ಮನುಷ್ಯನಾಗ ಹುಟ್ಟದ್ಮೇಲೆ ವಿಚಿತ್ರವಾಗಿ ಏನಾದ್ರೂ ಮಾಡ್ಬೇಕು. ವಿಚಿತ್ರ ಯಾರೋ ಲೈಟ್ ಬಿಟ್ಕೊಂಡು ನೋಡ್ತಾ ಇರೋದು? ಅಯ್ಯೋ, ಪೊಲೀಸ್ ಅವ್ರು ಬಂದ್ರು. ಯಾರು ಅದು? ಅಯ್ಯೋ, ಸಿಗಾಕೊಂಡು. ಹೆಸರು ಮಾತ್ರ ಹೇಳ್ಬೇಡ್ವೋ? ಇದ್ಯಾಕೆ ಅಂತ ಗೊತ್ತಾಯ್ತಾ? ಈ ಊರೊಳಗಡೆ ಎಣ್ಣೆನ್ ತಗೊಂಡ್ ಬಂದಿದ್ದಕ್ಕೆ. ಇದ್ಯಾಕೆ ಅಂತ ಗೊತ್ತಾ? ಪಬ್ಲಿಕ್ ರೋಡ್ ಅಲ್ಲಿ ಟಾಯ್ಲೆಟ್ ಹೋಗ್ತಾ ಇದ್ದಿದ್ದಕ್ಕೆ. ಇದೇನಕ್ಕೆ? ಹುಡುಗ ಗುಟ್ಟಿದ್ದಕ್ಕೆ. ನಿಜ ಹೇಳ್ರು, ನೀವೆಲ್ಲ ಯಾರು? ಎಲ್ಲಿಂದ ಬರ್ತಿದ್ದೀರಾ? ಹೇಳಿಲ್ಲ ಅಂದ್ರೆ ನಾವಿಬ್ರು ಕಾಲೇಜ್ ಸ್ಟೂಡೆಂಟ್ಸ್. ಚಂದ್ರು ನೋಡೋಣ ಅಂತ ನಾವಿಬ್ರು ಇಲ್ಲಿ ಬಂದು. ಇವನೇ ನಾವನು? ಇವನೇನೆ. ಇವನು ನೋಡೋದಕ್ಕೆ ನಾವಿಲ್ಲಿಗೆ ಬಂದಿದ್ವು. ಫಿಸಿಕಲ್ ಟ್ರೈನರ್ ಆಗಿರೋ ಚಂದ್ರಗೂ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿರೋ ನಿಮ್ಗೂ ಏನ್ರೋ ಸಂಬಂಧ? ಹೇಳ್ರ. ಅವ್ನು ನಮ್ ಕ್ಲಾಸ್ಮೇಟ್. ಚಂದ್ರು ಪಾರು ಇಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಪಾರು ಏನು ಮಾತಾಡ್ತಿಲ್ಲ? ನಾನ್ ಬದುಕ್ತಿರೋ ಮನೆ, ಊರು, ಅಲ್ಲಿರೋ ಜನ, ಸಂಪ್ರದಾಯಗಳು ಅವೆಲ್ಲವಕ್ಕೂ ಯೋಗ್ಯವಾದವನು ನೀನಾಗೋಕ್ ಸಾಧ್ಯ ಇಲ್ಲ. ಆ ಊರಿಗೆ ಸರಿ ಹೊಂದೋ ಅಂತ ಯಾವ ಹುಡುಗನೂ ಹುಟ್ಟಿಲ್ಲ. ಲವ್ ಮಾಡಿದ ಹುಡುಗಿನ ಮನೆಗೆ ಕರ್ಕೊಂಡೋದ್ರು ನಮ್ಮಪ್ಪ ಏನು ಹೇಳಲ್ಲ. ನೀನು ಒಪ್ಕೊಂಡ್ರೆ ಮಾತ್ರ. ಆ ರೀತಿ ಮದ್ವೆ ಆಗೋಕೆ ನನ್ನಿಂದ ಆಗಲ್ಲ ಚಂದ್ರು. ಈ ಮದ್ವೆ ಆಗ್ಬೇಕು ಅಂದ್ರೆ ನನ್ನ ಅಕ್ಕ ಒಪ್ಪಿಗೆ ಕೊಟ್ರೆ ಮಾತ್ರ ಆಗತ್ತೆ. ಆ ಊರಲ್ಲಿ ಬದುಕ್ತಾ ಇರೋ ಎಲ್ಲಾ ಗಂಡಸ್ರೆ ಹೆಣ್ಮಕ್ಳು ಸೇವೆ ಮಾಡ್ಬೇಕು. ನಾನು ಬರ್ತೀನಿ. ನಿಮ್ಮ ಅಕ್ಕನ ಮನ್ಸು ಬದಲಾಯಿಸಿ ಊರಿನ ಜನರು ಒಪ್ಪಿಗೆ ತಗೊಂಡು ನಿನ್ನ ಕರ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ಏನ್ ಬೇಕಂದ್ರೂ ಮಾಡ್ತೀನಿ. ಅವನ ಊರಿಗೆ ಹೋಗ್ತೀನಿ ಅಂತ ಮಾತ್ರ ನಮ್ಮ ಹತ್ರ ಹೇಳಿದ್ದ. ಒಂದ್ ಸರ್ಪ್ರೈಸ್ ಇರ್ಲಿ ಅಂತ ಅನ್ಕೊಂಡು ಅವನಿಗೇನು ಹೇಳ್ದಲೆ ಇಲ್ಲಿ ಬಂದ ನಾವು. ಅಕ್ಕ, ಇದ್ರಲ್ಲಿ ಯೋಚಿಸೋಕಂತದ್ದೇನಿದೆ? ಒಬ್ಬ ಮೇಲ್ ಟ್ರೈನರ್ ಬಂದ್ರೆ ಈ ಪಂಚಾಯಿತಿ ಕಟ್ಟುಪಾಡು ಬದಲಾಗಲ್ಲ ಅಲ್ಲ? ಎಲ್ಲ ಇದ್ರೂನು ಏನೂ ಆಗಲ್ಲ. ನೀನ್ ಹೋಗಿ ಆ ಕಾಂಪಿಟೇಷನ್ ನೋಡಕ್ಕ. ಏಯ್, ಏನಾಯ್ತಕ್ಕ? ಎಲ್ಲಾನು ನೀನ್ ಪ್ಲಾನೇ ಅಲ್ವಾ? ಯಾವ ಪ್ಲಾನ್? ನೀನ್ ತಾನೇ ಅವನಿಲ್ ಬರೋ ಹಾಗೆ ಮಾಡಿದ್ದು. ಅಕ್ಕ, ಅದು ಬಿಡೆ. ಅವನ್ ಜೊತೆ ಲವ್ ಮಾಡಿ ಅವನ ಜೊತೆ ಓಡೋಗ್ಬೇಕು ಅಂದ್ರೆ ಯಾವತ್ತೂ ಮಾಡ್ತಾ ಇದ್ದೆ ಅಕ್ಕ. ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ ಮಾತ್ರ ಮದ್ವೆ ಆಗ್ತೀನಿ ಅಂತ ಅವನ ಹತ್ರ ಹೇಳಿದ್ದೀನಿ. ನನ್ನ ಒಪ್ಪಿಗೆ ಬೇಕು ಅಂದ್ರೆ ಈ ಜನ್ಮದಲ್ಲಿ ಅದ್ ನಡೆಯಲ್ಲ. ಅಲ್ಲಮ್ಮ, ಬೇಡಮ್ಮ. ಏನ್ ಹೇಳಿದ್ರು ಸರಿ, ಇದು ನಡೆಯಲ್ಲ. ನಾವು ಹುಡುಕಿ ಕಂಡುಹಿಡಿತೀವಿ ಈ ಊರಿಗೂ ಮನೆಗೂ ಹೊಂದ್ಕೊಳ್ಳೋಣ. ಅದನ್ ಬಿಟ್ಟು ನೀನ್ ಪ್ರೀತಿಸ್ತವನ್ನ ಮದ್ವೆ ಮಾಡ್ಕೊಡ್ತೀನಿ ಅಂತ ಅನ್ಕೋಬೇಡ. ನೀನಲ್ಲ, ಹೆಣ್ಣೂರಲ್ಲಿ ಯಾವ ಹೆಣ್ಣು ಆತರ ಅನ್ಕೋಬಾರ್ದು. ಯಜಮಾನ್ರೇ, 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 ಏನಾಯ್ತಾ? ಭೂಕಂಪ. ನಮ್ಮೂರಲ್ಲಿ ದೊಡ್ಡ ಭೂಕಂಪ. ಆ ಹೆಣ್ಮಕ್ಳೆಲ್ಲ ಒಂದು ಗುಂಪಾಕೊಂಡು ಆ ಹುಡುಗನ ವಾಲಿಬಾಲ್ ಕೋರ್ಟ್ ಹತ್ರ ನೋಡಕ್ ಹೋಗ್ತಿದ್ದಾರೆ. ಏನಕ್ಕೆ?
ಪ್ರೆಸಿಡೆಂಟ್ ಇದನ್ನ ನಾನು ಅವತ್ತೇ ಹೇಳದ್ನಲ್ಲ. ಅಕ್ಕ ಬಲೆ ಬೀಸಿರೋದು ಸಾಕು, ಬನ್ನಿ ಬನ್ನಿ. ಹೊರದೇಶದ ಗಾಡಿಗಳ ಬಗ್ಗೆ ಮಾತಾಡಬಾರ್ದು. TC ಜಾರ್ಜ್ ಲೇ, ಇನ್ನೇನ್ ಲೇ, 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 ವಿಷಯ ಲೇ, ಲೇ, ಇದ್ರಲ್ಲಿ? ಬೇಗ ಬಾರ. ಏನಾಯ್ತು ಏನಾಯ್ತು? ಈ ಹೆಣ್ಮಕ್ಳಿಗೆ ಅಧಿಕಾರ ಇಲ್ದಿರೋ ಹಾಗೆ ಮಾಡ್ತೀವಿ. ಇರೋ ನಾನು ಬರ್ತೀನಿ. ನಾನ್ ಹೇಳುವಾಗ ನನ್ನ ಮಾತು ಕೇಳಲೇ. ಲೇ ಚಿಕ್ಕಪ್ಪ, ಮೀನ್ ಹಿಡ್ದಿ ಸಾಕು, ಬಾ ಬಾ ಬಾ. ಏನಾಯ್ತು? ಏನ್ ಸಮಸ್ಯೆ? ಅಲ್ಲಿ ಸಮಸ್ಯೆ ಆಗಿದೆ, ಬೇಗ ಬಾ. ಸಮಸ್ಯೆನಾ? ಆ ಕಡೆ ಏನ್ ನೋಡ್ತಿದ್ಯೋ, ಈ ಕಡೆ ಬಾರಲ್ಲ. ಬಂದೆ ಬೇಗ ಕಣೋ, ಬಾರೋ. ಬಂದೆ ಇರು. ಅವರಿಬ್ರಿಗೆ ಒಂದ್ 4 ಏಟ್ ಹಾಕ್ಬೇಕು. ದೇವರೇ ನನ್ನನ್ನು ಕಾಪಾಡಬೇಕೀಗ. ಏನಪ್ಪಾ ಇಲ್ಲಿ ಹೋಗ್ತಾ ಇದ್ಯಾ? ಇಲ್ಲಿ ನೋಡಿ ಯಜಮಾನ್ರ, ಇವತ್ ಸ್ಕೂಲ್ ಇರಲ್ಲ. ಇನ್ 2 ದಿನ ಅಷ್ಟೇ. ಸ್ಕೂಲೇ ಇರಲ್ಲ. ಏನ್ ನಡೀತೆ ಅಂತ ನೋಡೋಣ. ಬನ್ನಿ. ಯಾವ್ದು ಓಪನ್ ಆಗ್ಬಾರ್ದು. ಹೇಳೋ ವಿಷಯ ಹೋಗಲೇ. ಬನ್ನಿ. ಅಯ್ಯೋ ಸುಮ್ಮನೆ ಇರಮ್ಮ. ಒಳ್ಳೇದಾಯ್ತು, ಅವ್ರ ಕಿವಿಗ್ ಬೀಳಿಲ್ಲ ಇದು. ಅವನ್ಗೂ 1-2 ಏಟ್ ಕೊಡ್ಬೋದಿತ್ತು ಅಲ್ವಾ? ಬೇಡ ಬೇಡ ಬಿಟ್ಬಿಡಿ. ಬನ್ನಿ ಬೇಗ. ಅವನೇ ದೊಡ್ಡ ಇನ್ಸನ್ ಬಾರ. ಇನ್ನು ನೀವು ಬೇಗ. ಒಂದು ಹೆಣ್ಣನ್ನ ಯಾಮಾರ್ಸೋದು ಈಸಿ, ಆದ್ರೆ ನೀನೊಂದು ವಿಷಯ ಮರ್ತೆ. ಇದು ಹೆಣ್ಣೂರು. ಅನುಮಾನ ಬೇಡ, ಇವರೆಲ್ಲಾನು ಹೇಳಾಯ್ತು. ಅದೇನೇ ಆಗ್ಲಿ, ಇಷ್ಟೆಲ್ಲ ನಡೆದ್ಮೇಲೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಪಾರ್ವತಿನ ಕರ್ಕೊಂಡು ಹೋಗೋದಕ್ಕೆ ನಾನು ಬಂದಿದ್ದೆ. ಏಯ್, ನಿನ್ ವೇಷ ನಾಟಕ ಇದಕ್ಕೇನಾ? ಹೊಡೆದು ಓಡಿಸ್ಬಿಡ್ತೀನಿ. ಹೆಣ್ಣೂರ್ನವ್ರ ಹತ್ರ ಇದನ್ನೆಲ್ಲ ಇಟ್ಕೊಂಡ್ರೆ. ಕರ್ಕೊಂಡು ಹೋಗೇ ಹೋಗ್ತೀನಿ. ಇಲ್ಲಿರೋ ನಮ್ಮೆಲ್ಲರನ್ನು ದಾಟ್ಕೊಂಡು ಇವನ್ ಮೇಲ್ ಒಂದು ನೊಣ ಕೂಡ ಕೂರೋದಕ್ಕೆ ನಾವು ಬಿಡೋದಿಲ್ಲ. ಜರ್ಕೊಂಡು ನಿಂತ್ಕೊಳ್ರೋ, ಎಲ್ಗ ಹೋಗ್ತೀರಾ? ಇವರು ನನ್ನ ಫ್ರೆಂಡ್ಸು, ಜೊತೆಲೇ ನಿಲ್ತಾರೆ. ಬಾರೋ, ನೀನು ಅವ್ರನ್ನ ಧೈರ್ಯವಾಗಿ ಕರ್ಕೊಂಬ. ಬಾ. ಅವರಿಂದ ಏನು ಮಾಡೋಕ್ಕಾಗಲ್ಲ. ಇನ್ ಮುಂದೆ ನಡಿಬೇಕಾಗಿರೋದನ್ನ ನಾವು ಗಂಡಸರ ತೀರ್ಮಾನ ತಗೊಳ್ತೀವಿ.